ಸಮಾವೇಶದ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪೂಜ್ಯ ಬಸವ ಮಂಟಪದ ಟ್ರಸ್ಟ್ ಅಧ್ಯಕ್ಷರಾದಂಥ ಬಸವಲಿಂಗ ಪಟ್ಟದೇವರು ಸ್ವಾಮೀಜಿಯವರಲ್ಲಿ ನಮಸ್ಕರಿಸಿ, ಪೂಜ್ಯ ಚೆನ್ನವೀರ ಶಿವಾಚಾರ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸಿ, ಸಚಿವರಾದಂಥ ಈಶ್ವರ್ ಖಂಡ್ರೆ ಅವರೇ, ರಹೀಂ ಖಾನ್ ಅವರೇ, ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರೇ, ಲೋಕಸಭಾ ಸದಸ್ಯರಾದಂಥ ಸಾಗರ್ ಖಂಡ್ರೆ ಅವರೇ, ವಿಶ್ವವಾಣಿ ಪತ್ರಿಕೆಯ ಸಂಪಾದಕರಾದಂಥ ಶ್ರೀ ವಿಶ್ವೇಶ್ವರ ಭಟ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಚಂದ್ರಶೇಖರ್ ಪಾಟೀಲ್ ಅವರೇ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಭೀಮರಾವ್ ಪಾಟೀಲ್ ಅವರೇ, ಮೇಲ್ಮನೆಯ ಸದಸ್ಯರಾದಂಥ ಶಿವಕುಮಾರ್ ಅವರೇ, ಮಾಜಿ ಸಚಿವರಾದಂಥ ರಾಜಶೇಖರ್ ಪಾಟೀಲ್ ಅವರೇ, ಕರ್ನಾಟಕ ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಸೋಮಣ್ಣ ಬೇವನಮರದವರೇ, ಬೀದರ್ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದಂಥ ಬಸವರಾಜ್ ಜಾಬ್ ಶೆಟ್ಟಿ ಅವರೇ, ಬೀದರ್ ಮಹಾನಗರ ಪಾಲಿಕೆಯ ಮೇಯರ್ ಅವರಾದಂಥ ಗೌಸುದ್ದೀನ್ ಅವರೇ, ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಶಿವಾನಂದ್ ತಗಡೂರ್ ಅವರೇ, ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂಥ ಆನಂದ್ ದೇವಪ್ಪ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಎಲ್ಲ ಕೇಳಿಸ್ತಾ ಇಲ್ವಾ? ಕೇಳಿಸ್ತಾ ಇಲ್ಲ? ಈಗ ಕೇಳಿಸ್ತಾ ಇದೆಯಾ? ಸ್ವಲ್ಪ ಸ್ಟಾರ್ಟಿಂಗ್ ಪ್ರಾಬ್ಲಮ್ಮು, ಆಮೇಲೆ ಸರೋಗುತ್ತೆ. ಮೈಕ್ ಸರಿ ಇಲ್ಲ ಅನ್ನೋ ಕಾಣಿಸುತ್ತೆ. ಸರಿಯಾಗಿದೆಯಾ? ರಹೀಂ ಖಾನ್ ಅವರು, ಅವರ ಜಿಲ್ಲೆ ಇದು, ಅವರು ಇಲ್ಲಿಂದ ಗೆದ್ದು ಬಂದಿದ್ದಾರೆ ಬೀದರ್ ನಗರದಿಂದ. ಮೈಕ್ ಸರಿ ಇಲ್ಲ ಅಂತಂದರೆ ಅವ್ರದ್ದೇ ಜವಾಬ್ದಾರಿ. ಒಳ್ಳೆ ಮೈಕ್ ಇಡ್ತಕ್ಕಂಥದ್ದು ಅವರ ಜವಾಬ್ದಾರಿ. ಮೈಕ್ ಕೇಳಲಿಲ್ಲ ಅಂತಂದರೆ ಅವರೇ ಜವಾಬ್ದಾರಿ. ಈಗ ಇವತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಯುವ ಮಿತ್ರರೇ, ಇತರ ಎಲ್ಲ
ನನಗೆ ಇನ್ನೊಂದು ಕಾರ್ಯಕ್ರಮ ಇದೆ. ಪೂಜ್ಯ ಸ್ವಾಮೀಜಿಯವರು ಕೂಡ ಮಾತನಾಡಬೇಕಾಗಿತ್ತು. ನಾನು ಮಂತ್ರ ಮಾತಾಡಿ ಅಂತ ಹೇಳಿದ್ದೆ. ಯಾಕೆಂತಂದರೆ ಈ ಕಾರ್ಯಕ್ರಮ ಮುಂದುವರಿತದೆ. ಬೇರೆ ಬೇರೆ ಗೋಷ್ಠಿಗಳನ್ನೆಲ್ಲ ಇಟ್ಕೊಂಡಿರೋದ್ರಿಂದ ಕಾರ್ಯಕ್ರಮ ಉದ್ಘಾಟನೆಗೆ ಮುಗಿಯಿಲ್ಲ, ಮುಂದುವರಿತದೆ. ಆದ್ದರಿಂದ ಸ್ವಾಮೀಜಿಯವರು ಮಾತನಾಡಬಹುದು ಅಂತ ಬೇರೆಯವರು ಕೂಡ ಮಾತನಾಡಬಹುದು. ಮತ್ತು ಪ್ರಧಾನ ಭಾಷಣಕಾರರು ವಿಶೇಷಪಟ್ಟರು ಅವರು ನಂತರ ಮಾತಾಡಬಹುದು. ನೀವು ಪ್ರಧಾನ ಭಾಷಣ ಮಾಡಬೇಕು ಅಂತಂದರೆ ಕನಿಷ್ಠ ಪಕ್ಷ 30 ನಿಮಿಷ ಬೇಕು. ಆ 30 ನಿಮಿಷ ನನಗೆ ಕಾಯಕ್ಕಾಗಲ್ಲ. ಈಗ ನೀವು ಬೆಂಗಳೂರಿಂದ ಬಂದಿದ್ದೀರಿ, ಪ್ರಧಾನ ಭಾಷಣಕಾರರು, ನೀವು ಮಾತಾಡಲೇಬೇಕು. ಯಾಕೆಂದರೆ ಇದು ಒಂದು ವಾರ್ಷಿಕ ಸಭೆ. ಅದೇನೇ ಇರಲಿ, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಿಲ್ಲ. 40ನೇ ವಾರ್ಷಿಕ ಸಮ್ಮೇಳನ ಪತ್ರಕರ್ತರ ಸಂಘದವರು ಈ ಸಮ್ಮೇಳನವನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಪತ್ರಕರ್ತರು ಈ ಸಮಾಜದಲ್ಲಿ ಸಮಾಜವನ್ನು ತಿರ್ತಕ್ಕಂಥ, ಸಮಾಜವನ್ನು ಜಾಗೃತಗೊಳಿಸ್ತಕ್ಕಂಥ, ಧ್ವನಿ ಇಲ್ಲದವ್ರಿಗೆ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ, ಯಾರಿಗೆ ಧ್ವನಿ ಇದೆ, ಧ್ವನಿ ಇಲ್ಲ, ಅವ್ರ ಪರವಾಗಿ ಕೆಲಸ ಮಾಡ್ತಕ್ಕಂಥದ್ದು. ನಮ್ಮ ಸಮಾಜದಲ್ಲಿ ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಇಂಥ ಸಮಾಜದಲ್ಲಿ ನಾವು ಬದುಕಿರುವಾಗ ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ವೈವಿಧ್ಯತೆ ಇರ್ತಕ್ಕಂಥ ಈ ಸಮಾಜದಲ್ಲಿ ಎಂಥ ಸಂವಿಧಾನ ಬೇಕು ಅಂತ ಕೊಟ್ಟಿದ್ದಾರೆ. ಸಂವಿಧಾನದ ಆಶಯಗಳನ್ನು ಜಾರಿಗೊಳಿಸ್ತಾ ಇದೀವೋ ಇಲ್ಲವೋ ಅಂತಕ್ಕಂಥ ನೋಡ್ತಕ್ಕಂಥ ಕೆಲಸವನ್ನು ಪತ್ರಕರ್ತರು ಮಾಡಬೇಕಾಗ್ತದೆ. ಮತ್ತು ತಾವು ಕೂಡ ಆ ಕರ್ತವ್ಯಗಳನ್ನು ನಿರ್ವಹಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ಬಹಳ ಸಂತೋಷ. ಮಹಾತ್ಮ ಗಾಂಧೀಜಿಯವರ ಅವರ ಪತ್ರಕರ್ತರು ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರಿಬ್ಬರು ಪತ್ರಕರ್ತರಾಗಿದ್ದಾರೆ. ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವರ ಉದ್ದೇಶನೇ ಬೇರೆ ಇತ್ತು. ಜನರನ್ನ ಜಾಗೃತಿಗೊಳಿಸ್ತಕ್ಕಂಥದ್ದು, ಸ್ವಾತಂತ್ರ್ಯದ ಪ್ರಾಮುಖ್ಯತೆ ಅವತ್ತು ಬಹಳ ಮುಖ್ಯವಾಗಿತ್ತು. ಅದಕ್ಕೋಸ್ಕರ ಮಹಾತ್ಮ ಗಾಂಧೀಜಿಯವರು ಪತ್ರಿಕೆಯನ್ನು ಹೊರಡಿಸಿ
ಪತ್ರಿಕೆಯ ಮೂಲಕ ಜನಜಾಗೃತಿಯನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಯಾರು ಬಾಯಿ ಇಲ್ಲದೆ ಇರೋಂಥ ಜನ ಇದ್ದಾರೆ, ದಲಿತರಿದ್ದಾರೆ, ದಮನಿತರಿದ್ದಾರೆ, ಶೋಷಣೆಗೆ ಒಳಪಟ್ಟಿರ್ತಕ್ಕಂಥ ಜನ ಇದ್ದಾರೆ, ಆ ಜನರ ಧ್ವನಿಯಾಗಿ ಕೆಲಸ ಮಾಡತಕ್ಕಂಥ ಪ್ರಯತ್ನ ಇದು ಬಹಳ ಮುಖ್ಯ. ಯಾಕಂತಂದರೆ ನಾವು ಅನೇಕ ಸಾಧು ಸಂತರು, ಸೂಫಿಗಳು ಅವ್ರ ಮಾತುಗಳನ್ನು ಕೇಳಿದ್ದೀವಿ. ಸಮಾಜದಲ್ಲಿ ಅನೇಕ ನ್ಯೂನತೆಗಳಿದ್ದಾವೆ. ಈ ನ್ಯೂನತೆಗಳನ್ನು ಹೋಗಲಾಡಿಸಿ ಸಮಾಜವನ್ನು ಕಟ್ಟತಕ್ಕಂಥ ಕೆಲಸವನ್ನು ಮಾಡಬೇಕು. ಅದಕ್ಕೆ ಬಸವಾದಿ ಶರಣರು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿದರು. ಸಮಾಜವನ್ನು ನಿರ್ಮಾಣ ಮಾಡಿ ಸಮಾಜ ಆಗಲೇಬೇಕು. ಸಮಾಜ ಆಗದೆ ಹೋದರೆ ಹೀಗೆ ಜಾತೀಯತೆ ಮುಂದುವರಿಲಿಕ್ಕೆ ಮತ್ತು ಬೇರೂರಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಸಮಾಜದಲ್ಲಿ ಅಸಮಾನತೆಯೇ ಮುಂದುವರಿಬೇಕು ಅಂತಕ್ಕಂಥ ಪಟ್ಟಭದ್ರ ಹಿತಾಸಕ್ತರು ಇದ್ದಾರೆ. ಯಾಕಂತಂದರೆ ಅಸಮಾನತೆ ಮುಂದುವರೆದ್ರೆ ಅವರಿಗೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಸಿಗ್ತದೆ. ಈ ಶೋಷಣೆ ತಪ್ಪಬೇಕು ಅಂತಂದರೆ ಅಸಮಾನತೆ ಹೋಗ್ಬೇಕು, ಜಾತೀಯತೆ ಹೋಗ್ಬೇಕು. ಬಸವಣ್ಣವರು ಭಾಳ ವರ್ಷಗಳ ಹಿಂದೆನೇ ಹೇಳೋದು, ಇವನಾರವ ನಮ್ಮವ ನಿನ್ನಿಸೆಯ ನಿನ್ನ ಮನೆಯ ಮನೆ ನಿನ್ನಿಸೆಯ ಹೋಗಿದೆಯಾ? ಹೋಗಿಲ್ಲ. ಇನ್ನು 812ನೇ ಶತಮಾನದಲ್ಲಿ ಅವ್ರು ಹೇಳಿದ್ರು. ಇದು ಜಾತಿ ಗಟ್ಟಿಯಾಗಿ ಉಳಿದಿದೆ. ಆಮೇಲೆ ನಮಗೆ ಎಂಥ ಶಿಕ್ಷಣ ಸಿಗ್ತಾ ಇದೆ ಅಂತಂದರೆ ವೈಚಾರಿಕತೆಯೂ ಇಲ್ಲ, ವೈಜ್ಞಾನಿಕತೆಯೂ ಇಲ್ಲ ಅಂತ ಶಿಕ್ಷಣ ಸಿಗ್ತದೆ. ಅದು ಬಸವಣ್ಣವರು, ಬಸವಾದಿ ಶರಣರು ಕರ್ಮ ಸಿದ್ಧಾಂತವನ್ನು ತಿರಸ್ಕಾರ ಮಾಡಿದರು. ಈಗಲೂ ಕರ್ಮ ಸಿದ್ಧಾಂತನ ಒಪ್ಪಿರ್ತಕ್ಕಂಥವ್ರು, ಅದನ್ನು ಅನುಸರಿಸ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ಅದು ವಿದ್ಯಾವಂತರೇ ಇದ್ದಾರೆ. ನೀನು ಯಾಕಪ್ಪ ಅವಿದ್ಯಾವಂತನಾಗಿದ್ಯಾ, ಬಡವನಾಗಿದ್ಯಾ, ನೀನು ಸೂರಿಲ್ಲ, ನಿನಗೆ ಶ್ರೀಮಂತಿಗೆ ಇಲ್ಲ ಅಂತಂದರೆ, ನಾನು ಹಿಂದಿನ ಜನ್ಮದಲ್ಲಿ ಕರ್ಮ ಮಾಡಿಬಿಟ್ಟಿದ್ದೆ, ಅದಕ್ಕೋಸ್ಕರ ಈ ಜನ್ಮದಲ್ಲಿ ಹಿಂಗೆ ಮುಗಿಬಿಟ್ಟಿದ್ದೀನಿ. ಇದನ್ನು ಹುಟ್ಟಾಕಿರೋರು ಯಾರು ಸ್ವಾಮಿಗೆ? ಮನುವಾದಿಗಳು ಅವರೇ ಹುಟ್ಟಾಕಿರೋದು. ಈ ಮನುವಾದಿಗಳು ಹುಟ್ಟಾಕಿದಾರಲ್ಲ, ಇದನ್ನು ಗಟ್ಟಿ ಮಾಡ್ತಾ ಇರ್ತಕ್ಕಂಥ ಜನರು ಕೂಡ ಇದ್ದಾರೆ. ಅದಕ್ಕೋಸ್ಕರ ಹೋಗಿಲ್ಲ. ಅದಕ್ಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನ ಅನುಭವ ಈ ಸೂಫಿಗಳು, ಸಂತರು, ಸಮಾಜ ಸುಧಾರಣೆಲ್ಲ ಮಾಡಿದ್ದಾರೆ. ಬಸವದಿ ಶರಣರು ಇದೆಲ್ಲ ಮಾಡಿದಾರಲ್ಲ, ಸಮಾಜ ಬದಲಾವಣೆ ಆಗಬೇಕು, ಎಲ್ಲರೂ ಕೂಡ ಮಾನವರಾಗಿ ಬದುಕಬೇಕು, ಮಾನವೀಯತೆ ನೆಲೆಸಬೇಕು, ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳಿದಾರಲ್ಲ. ಇಂಥ ಸಮಾಜ ನಿರ್ಮಾಣ ಆಗಬೇಕಲ್ಲ. ಈ ಸಮಾಜ ಒಂದು ವೇಳೆ ನಿರ್ಮಾಣ ಆಗಿಬಿಟ್ರೆ